ಸ್ನೇಹಿತರೆ ನಮಸ್ಕಾರ. ಫೈನಲಿ 100K ರೀಚ್ ಆದೇವ್ರಿ. 100K ಆದಮೇಲೆ ನಾನು ಮಾತು ಕೊಟ್ಟಂಗೆ ಫಸ್ಟು ವಿರಾಟ್ ಕೊಹ್ಲಿ ಮನೆ ತೋರಿಸ್ಬೇಕು. ಸಿಕ್ಕಾಪಟ್ಟೆ ಜನ ಕಾಮೆಂಟ್ಸ್ ಮಾಡ್ಲತ್ತೀರಿ ವಿರಾಟ್ ಕೊಹ್ಲಿ ಮನೆ ಯಾವಾಗ ತೋರಿಸ್ತೀಣ ಅಂತೇಳಿ. ಸೊ ನಾನು 100K ಆದಮೇಲೆ ಡೆಲ್ಲಿಲಿರೋ ಮನೆ ತೋರಿಸ್ಲಾ, ಮುಂಬೈಲಿರೋ ಮನೆ ತೋರಿಸ್ಲಾ ಅಂತ ಒಂದು ಪೋಸ್ಟ್ ಮಾಡಿದ್ದೆ. ಅದರಲ್ಲಿ ಸಿಕ್ಕಾಪಟ್ಟೆ ಜನ ಮುಂಬೈ 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 ಅಂತ ಕಾಮೆಂಟ್ ಮಾಡಿದರು. ಸೊ ಅದ್ರ ಮೇಲೇ ನಾನು ಡಿಸೈಡ್ ಮಾಡಿದ್ದು ಮುಂಬೈಲಿರೋ ಮನೆ ತೋರಿಸ್ಬೇಕಂತ. ಬಟ್ ಮುಂಬೈಲ್ದಾಗ ಮನಿ ಇಲ್ರಿ, ಅಪಾರ್ಟ್ಮೆಂಟ್ ಅದ. ಸೊ ಅಪಾರ್ಟ್ಮೆಂಟ್ನ ತೋರಿಸ್ತೀನಿ. ಅದರಲ್ಲೂ 5 ಅಪಾರ್ಟ್ಮೆಂಟ್ಸ್ ಇದ್ದಾವಂತಲ್ಲಿ ಮುಂಬೈಯಲ್ಲಿ. ಅವ್ರದ್ದು 5 ಅಪಾರ್ಟ್ಮೆಂಟಲ್ಲಿ ಫ್ಲಾಟ್ಸ್ ಇದೆ. ಬಟ್ ತುಂಬ ಫೇಮಸ್ ಆಗಿ ತುಂಬ ವೈರಲ್ ಆಗಿರುವಂಥ ಒಂದು ಅಪಾರ್ಟ್ಮೆಂಟ್ನ ನಾನು ತೋರಿಸ್ತೀನಿ ರೀ. ಆ್ಯಂಡ್ ಇನ್ನೊಂದು ಕನ್ಫ್ಯೂಷನ್ ಜಾಸ್ತಿ ಜನಕ್ಕೆ ಏನಪ್ಪ ಅಂತಂದ್ರೆ, ನಾನು ಡ್ರಾಪ್ ಕೇಳ್ಕೊಂಡು ಯಾಕೆ ಹೊಂಟೀನಿ ಅನ್ನೋದು. ಸೊ ಅದನ್ನು ಕ್ಲಿಯರಾಗಿ ಇಲ್ಲೇ ಹೇಳ್ಬಿಡ್ತೀನಿ ರೀ. ಯಾಕಪ್ಪ ಅಂತಂದ್ರೆ, ನಾನು ಹಿಂದಿ ಯೂಟ್ಯೂಬರ್ ಒಬ್ರು ಇದ್ದಾರೆ, ನೋಮದ್ ಶುಭಮ್ ಅಂತ. ಸೊ ಅವ್ರ ವೀಡಿಯೋಸ್ ಸಿಕ್ಕಾಪಟ್ಟೆ ನೋಡ್ತಿದ್ದೆ. ಅವರು ಇಂಡಿಯಾದಲ್ಲೂ ಡ್ರಾಪ್ ಕೇಳ್ಕೊಂಡು ಓಡಾಡಿದ್ದಾರೆ, ಔಟ್ ಆಫ್ ಕಂಟ್ರಿಲೂ ಡ್ರಾಪ್ ಕೇಳ್ಕೊಂಡು ಓಡಾಡ್ಯಾರ್ರಿ. ಸೊ ಹಂಗಾಗಿ ಅವ್ರ ಥರ ನನಗೂ ಡ್ರಾಪ್ ಕೇಳ್ಕೊಂಡು ಓಡಾಡಬೇಕು, ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋ ಆಸೆಗೆ ನಾನು ಬೆಂಗಳೂರು ಟು ಮುಂಬೈಗೆ ಡ್ರಾಪ್ ಕೇಳ್ಕೊಂಡು ಹೋಗ್ಲತ್ತೀನಿ ರೀ. ಪೂರ್ತಿ ವೀಡಿಯೋ ನೋಡಿರಿ. ಈ ವಿಡಿಯೋದಾಗ ನಾನು ಬೆಂಗಳೂರಿಂದ ಮುಂಬೈಗೆ ಹೆಂಗೆ ರೀಚ್ ಆಗ್ತೀನಿ, ಮುಂಬೈದಾಗ ಹೆಂಗೆ ಓಡಾಡ್ತೀನಿ, ಯಾರ್ಯಾರ ಮನೆ ತೋರಿಸ್ತೀನಿ, ಕಂಪ್ಲೀಟಾಗಿ ಒಂದು 10 ಸೆಲೆಬ್ರಿಟಿ ಮನಿನ ಈ ವಿಡಿಯೋದಾಗ ತೋರಿಸ್ತೀನಿ ರೀ. ಬೆಂಗಳೂರಿಂದ ಬೆಳಗಾವಿಗೆ ಹೆಂಗೆ ರೀಚ್ ಆದಂತೇಳಿ ಈ ವಿಡಿಯೋದಾಗ ಅದರಿ ಫುಲ್ ವಿಡಿಯೋ ನೋಡಿರಿ. ಸ್ನೇಹಿತರೆ ನಮಸ್ಕಾರ. ಬೆಳಗ್ಗೆ ಬೆಂಗಳೂರು ಟು ಮುಂಬೈ ಹೊಂಟೀನಿ ರೀ. ನಿಮಗೆ ಮಾತು ಕೊಟ್ಟಂಗೆ 6 ಗಂಟೆಗೆ ಬಿಟ್ಟಿನಿ ಮನೆ. ಸೊ ಈಗ ನಂದಿ ಲಿಂಕ್ ಅದಲ್ರಿ, ಇಲ್ಲಿ ಯಾವ್ದಿದು PS ಕಾಲೇಜ್ ಬಳಿ ಅಲ್ಲಿದ್ದೀನಿ. ಅಲ್ಲಿಂದ ಫಸ್ಟ್ ನೆಲಮಂಗಲ ಹೋಗ್ತೀನಿ ರೀ. ಅಲ್ಲಿಂದ ಯಾವ್ದಾದ್ರು ದೊಡ್ಡ ವೆಹಿಕಲ್ಸ್ ಅಂದ್ರೆ ಲಾರಿಗಳು ಅವು ಡ್ರಾಪ್ ಸಿಕ್ಕು ಅಂದ್ರೆ ಲಾಂಗ್ ಹೋಗ್ತಾವ. ಸೊ ಅಲ್ಲಿಗೆ ಹೋಗಿ ಟ್ರೈ ಮಾಡಮ್ ಅನ್ಕೊಂಡಿನಿ. ಸೊ ಅಲ್ಲಿಗೆ ಹೋಗಿ ಸಿಗ್ತೀನಿ ನಿಮಗೆ. ಹಿಂಗೆ ನೋಡ್ತಾ ಇರಿ ಫುಲ್ ವಿಡಿಯೋ. ಆದಷ್ಟು ಕಾಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. A few moments later. ಸ್ನೇಹಿತರೆ ನಮಸ್ಕಾರ. ಫೈನಲಿ ನನಗೊಂದು ಲಾರಿ ಡ್ರಾಪ್ ಸಿಕ್ಕೋತ್ರಿ. ಅಣ್ಣವ್ರು ಡ್ರಾಪ್ ಕೊಟ್ಟಾರ. ಅಣ್ಣ ಒಂದು ಹಾಯ್ ಹೇಳ್ರಿ. ಅಣ್ಣವರು ಇಲ್ಲಿ ನಾಯಿಂಡಹಳ್ಳಿಯಿಂದ ರಾಜ್ಕುಮಾರ್ ಸಮಾಧಿವರೆಗೂ ಡ್ರಾಪ್ ಕೊಡ್ಲತ್ತಾರ್ರಿ. ಸೊ ಅಲ್ಲಿಂದ ನೆಲಮಂಗಲ ಹೋಗ್ತೀನಿ. ನೆಲಮಂಗಲಿಂದ ಡೈರೆಕ್ಟ್ ಸಿಗ್ತಾವ ಅನ್ಕೋತೀನಿ. ನೋಡಮ್, ಟ್ರೈ ಮಾಡಮಿ. A few moments later. ಸ್ನೇಹಿತರೆ ಅಣ್ಣವ್ರು ಡ್ರಾಪ್ ಕೊಟ್ಟರು. ಅವ್ರ ಜೊತೆ ಮಾತಾಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಮ್ಮ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಅವರು. ಅಣ್ಣ, ವಿರಾಟ್ ಕೊಹ್ಲಿ ಬಗ್ಗೆ ಒಂದೆರಡು ಮಾತು ಹೇಳಿ. ದೇವ್ರಲ್ವಾ? ಸಿಕ್ಕಾಪಟ್ಟೆ ಖುಷಿ ಆಯ್ತ್ರಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್. A few moments later. ಸ್ನೇಹಿತರೆ ನನಗೆ ಲಾರಿ ಅಣ್ಣ ರಾಜ್ಕುಮಾರ್ ಸಮಾಧಿವರೆಗೂ ಡ್ರಾಪ್ ಕೊಟ್ಟರು. ಅಲ್ಲಿಂದ ವೀಡಿಯೋ ಕ್ಲಿಪ್ಸು ಕರೆಕ್ಟಾಗಿ ಮಾಡ್ಕೊಳ್ಳಿಲ್ಲ ನಾನು. ರೀಸನ್ ಹೇಳ್ಬಿಡ್ತೀನಿ ಕೇಳ್ರಿ. ಬೆಳಿಗ್ಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಬ್ಯಾಡ್ ಕಾಮೆಂಟ್ ನೋಡಿಬಿಟ್ರಿ. ನಾನು ಡ್ರಾಪ್ ಕೇಳ್ಕೊಂಡು ಮುಂಬೈ ಹೊಂಟೀನಿ ಅಂತ ಅಂದಾಗ ಒಬ್ಬರು ಕೆಟ್ಟದಾಗಿ ಬ್ಯಾಡ್ ಕಾಮೆಂಟ್ ಮಾಡಿಬಿಟ್ರು. ಸೊ ಆ ಬ್ಯಾಡ್ ಕಾಮೆಂಟಿಂದ ಸಿಕ್ಕಾಪಟ್ಟೆ ಹರ್ಟ್ ಆಯಿತು. ಹಾಗಾಗಿ ವೀಡಿಯೋ ಕ್ಲಿಪ್ಸ್ ಕರೆಕ್ಟಾಗಿ ತೊಗೊಳ್ಳಿಲ್ಲ, ವ್ಲಾಗ್ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಸೊ ಹಂಗಾಗಿ ವೀಡಿಯೋ ಮಾಡ್ದೇನೆ ಹಂಗೆ ಡ್ರಾಪ್ ಕೇಳ್ಕೊಂಡು ದಾಬಸ್ಪೇಟೆವರೆಗೂ ರೀಚ್ ಆಗೇನಿ ರೀ. ಇದು ರಾಜ್ಕುಮಾರ್ ಸಮಾಧಿಯಿಂದ 2 ವೀಲರ್ ಡ್ರಾಪ್ ಕೇಳಿದೆ. ಅದು ಸೀದಾ ನೆಲಮಂಗಲ 2 ವೀಲರ್ವರೆಗೂ ಡ್ರಾಪ್ ಸಿಕ್ತು. ಅಲ್ಲಿಂದ ಒಬ್ಬರು ಲಾರಿ ಅಣ್ಣ ಸಿಕ್ಕರು. ಅವರು ದಾಬಸ್ಪೇಟೆಗೆ ಡ್ರಾಪ್ ಮಾಡ್ಯಾರ್ರಿ. ಆ ದಾಬಸ್ಪೇಟೆಯಿಂದ ಕಂಟಿನ್ಯೂ ಆಗ್ತದೆ ನೋಡಿರಿ ವಿಡಿಯೋ. ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ನಿಮಗೆ ಸಪೋರ್ಟ್ ಮಾಡ್ಬೇಕು ಅನ್ಸಿದ್ರೆ ಮಾಡಿರಿ, ಇಲ್ಲಾಂದ್ರೆ ಬೇಡ. ಬಟ್ ಬ್ಯಾಡ್ ಕಾಮೆಂಟ್ ಮಾತ್ರ ಯಾರಿಗೂ ಮಾಡಬೇಡ್ರಿ. ನನಗೆ ಅಂತಲ್ಲ, ಬೇರೆ ಯಾರಿಗೂ ಬ್ಯಾಡ್ ಕಾಮೆಂಟ್ ಅಂತೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇದೆಲ್ಲ ನಮಗೆ ಇಷ್ಟಪಟ್ಟು ನಾವು ಮನೇಲೂ ಒಪ್ಪದೇ ಇರಲಿ, ಅವರಿಗೆಲ್ಲ ಕಷ್ಟಪಟ್ಟು ಒಪ್ಪಿಸಿ ನಾವು ಯಾವ ಥರ ಮಾಡ್ಬೇಕಂತೇಳಿ ನಮ್ಮ ಆಸೆ ಇರುತ್ತೋ ಆ ಥರ ಮಾಡ್ಕೊಂಡು ನಾವು ಓಡಾಡ್ತೀವಿ. ಈ ವ್ಲಾಗು ಯೂಟ್ಯೂಬು ಅಂತಂದರೆ ಎಲ್ಲರ ಮನೇಲೂ ಸಾಮಾನ್ಯವಾಗಿ ಒಪ್ಕೊಳ್ಳಲ್ರಿ. ಅದಕ್ಕೆ ನಾವು ಜಬರ್ದಸ್ತಿಯಿಂದ ಒಪ್ಪಿಸಿ ಮಾಡಿ ಕಷ್ಟಪಟ್ಟು ವೀಡಿಯೋ ಮಾಡ್ತಿರ್ತೀವಿ. ನಮ್ಮ ಖುಷಿಗೋಸ್ಕರ, ನಮಗೆ ಫಾಲೋ ಮಾಡೋರು ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಲಿ ಅನ್ನೋ ಇದಕ್ಕೋಸ್ಕರ ನಾವು ಮಾಡ್ತಿರ್ತೀವಿ. ಸೊ ದಯವಿಟ್ಟು ಬ್ಯಾಡ್ ಕಾಮೆಂಟ್ ಮಾಡಬೇಡ್ರಿ ಯಾರಿಗೂ. ಸೊ ದಾಬಸ್ಪೇಟೆಯಿಂದ ಮುಂದೆ ಏನಾಯ್ತು ಅಂತ ನೋಡ್ರಿ. ಸ್ನೇಹಿತರೆ ಅಣ್ಣವರು ನನಗೆ ನೆಲಮಂಗಲದಿಂದ ದಾಬಸ್ಪೇಟೆವರೆಗೂ ಡ್ರಾಪ್ ಕೊಟ್ಟರ್ರಿ. ಭಾಳ ಖುಷಿ ಆಯ್ತಣ್ಣ ನಿಮ್ಮ ಜೊತೆ ಮಾತಾಡಿ. ಕಷ್ಟ ಸುಖ ಮಾತಾಡ್ಕೊಂಡ್ವಿ. ಒಳ್ಳೆ ಮನುಷ್ಯರು. ಥ್ಯಾಂಕ್ಸ್ ಅಣ್ಣ, ಸಿಕ್ಕಾಪಟ್ಟೆ ಖುಷಿ ಆಯ್ತಣ್ಣ. A few moments later. ಸ್ನೇಹಿತರೆ ಬೆಂಗಳೂರ್ಲಿಂದ ದಾಬಸ್ಪೇಟೆವರೆಗೂ ಸಿಕ್ಕಿತ್ರಿ ಲಾರಿ. ಅಲ್ಲಿ ದಾಬಸ್ಪೇಟೆಗೆ ಬಂದೀನಿ. ಲಾಂಗ್ ಸಿಗಲ್ಲಾಗಿ ಅವ್ರಿಗೆ ಇಲ್ಲಿಂದ ಲಾಂಗ್ ಸಿಗ್ತಾವಂತ ಟ್ರೈ ಮಾಡ್ಲತ್ತೀನಿ. ನೋಡ್ಬೇಕ್ರಿ, ಈಗ ಸಿಕ್ಕರ್ ಲಾಂಗೇ ಹಿಡಿತೀನಿ ರೀ. ಈಗ ದಮ್ ಹೊಂಟದ್ರಿ, ನಡ್ಕೊತ ಹೊಂಟೀನಿ, ಮಜಾ ಹೊಂಟದ. ಬಟ್ ನೋಡ್ತೀರಿ ಹಿಂಗೆ ವಿಡಿಯೋ. ಸ್ನೇಹಿತರೆ ಮತ್ತೊಂದು ಲಾರಿ ಸಿಕ್ಕತ್ರಿ, ನೋಡಮ್ರಿ ಹೋತಾರ ಇಲ್ಲ ಇವರು ಗೊತ್ತಿಲ್ಲ. ಸ್ನೇಹಿತರೆ ದಾಬಸ್ಪೇಟೆಯಿಂದ ಸೀದಾ ಹುಬ್ಳಿವರೆಗೂ ಡ್ರಾಪ್ ಸಿಕ್ಕದ್ರಿ. ಈಗ ಅಣ್ಣ ಹುಬ್ಳಿ ಎಷ್ಟು ಕಿಲೋಮೀಟರ್ ಇಲ್ಲಿಂದ? 450 ಕಿಲೋಮೀಟರ್. ಅಣ್ಣ ಡ್ರಾಪ್ ಕೊಡತ್ತಾರ. ಅಣ್ಣ ಥ್ಯಾಂಕ್ ಯು ಸೋ ಮಚ್. ನಾ ಅರ್ಧ ಗಂಟೆಲಿಂದ ಕಾಯ್ದಿದ್ದಿಲ್ಲ, ಯಾರು ನಿಂದ್ರಸಲಾಗಿರಲ್ಲ ಲಾರಿದವರು. ಖುಷಿ ಆಯ್ತಣ್ಣ. ಆಯ್ತಣ್ಣ ನಾಷ್ಟ? ಯಾವ್ರಣ್ಣ ನಿಮ್ದು? ಸಿರ್ಸಿ. ನೋಡ್ರಿ ಅಣ್ಣವ್ರು ಸಿರ್ಸಿದವ್ರ. ಯಾರೇ ಸಿರ್ಸಿದವ್ರು ನೋಡತ್ತಿದ್ರ ಅಂದ್ರೆ ಕಾಮೆಂಟ್ ಮಾಡ್ರಿ. A few moments later. ಸ್ನೇಹಿತರೆ ಇವಾಗ ನಿಯರ್ ಯಾವ್ದಿದು ಚಿತ್ರದುರ್ಗ ಇರ್ಬೋದ್ರಿ, ಅಲ್ಲಿವರೆಗೂ ಬಂದೆವು. ನಮ್ಮ ಲಾರಿಗೆ ಇದು ಮಾಡ್ಸ್ಲತ್ತಾರ, ಗ್ರೀಸ್ ಹಚ್ಚಿಸ್ಲತ್ತಾರ್ರಿ. ನೋಡ್ರಿ ಇದೇ ಲಾರಿ. ಈ ಲಾರಿದಾಗ ಹೊಂಟೀನಿ. ಇವರು ಹುಬ್ಳಿ ತನ ಡ್ರಾಪ್ ಮಾಡ್ತೀನಿ ಅಂದಾರ. ಮಸ್ತ್ ಅದಾರ ನೋಡ್ರಿ ಲಾರಿ. ನೋಡ್ರಿ ಇದಕ್ಕೇನೋ ಗ್ರೀಸ್ ಹಚ್ಚಿಸ್ತಾರಂತ್ರಿ, ಎವ್ರಿ ಟ್ರಿಪ್ಪಿಗೆ ಹಚ್ಚಿಸ್ಬೇಕಂತವ್ರು.
ಸೊ ತೋರಿಸ್ತೇನೆ ಬರ್ರಿ ನಿಮಗೂ. ಇಲ್ಲಿ ನೋಡ್ರಿ, ಈ ಥರ ಏನೋ ಗ್ರೀಸ್ ಹಚ್ಚುತ್ತಾರತ್ರಿ ಅದಕ್ಕೆ. ಆಂಧ್ರ ಪ್ರದೇಶ ಗಾಡಿ ಅದ ರೀ, ಬಟ್ ಅಣ್ಣವರು ಕರ್ನಾಟಕದವ್ರು ಯಾರ. ಈ ಥರ ಶಾಕ್ ಅಬ್ಸರ್ಗ ಪಟ್ಟಿ ಇರ್ತಾವ ನೋಡ್ರಿ, ಈ ಪಟ್ಟಿ ಒಳಗೆ ಗ್ರೀಸ್ ಹಚ್ಚಿಸ್ತಾರ. ಎವ್ರಿ ಟ್ರಿಪ್ಗೂ ಮಾಡಿಸ್ಬೇಕಂತ್ರಿ ಇದು ಕಂಪಲ್ಸರಿ. ಸ್ನೇಹಿತರೆ, ಈ ಚಿತ್ರದುರ್ಗದಾಗ ಈ ಥರ ರೋಡಿಗೆ ಕುಂದಿರ್ತೀವ್ರಿ ಇವ್ರು ಗ್ಯಾರೇಜ್ದವರು. ಸೊ ಯಾಕೆ ಕುಂದಿರ್ತಾರಪ್ಪ ಇವರು ಅನ್ಕೊಂಡಿದ್ನ ಯಾವಾಗ್ನು ಕಾರ್ದಾಗ ಗೊತ್ತಿದ್ದಲ್ರಿ, ಕಾರ್ದಾಗ ಹೋಗೋ ಟೈಮಿಗೆ ಗೊತ್ತಿದ್ದಿಲ್ಲ ಇವ ಯಾಕೆ ಕುಂದಿರ್ತಾರತ್ತ. ಇವತ್ತು ಈ ಲಾರಿದಾಗ ಬಂದಾಗ ಗೊತ್ತಾಯ್ತು ನೋಡ್ರಿ. ಈ ಲಾರಿಗಳಿಗೆ ಗ್ರೀಸ್ ಹಚ್ಚಲಕ್ಕೆ ಕುಂದಿರ್ತಾರ ಅವರು. ಒಂದು ಲಾರಿ ಗ್ರೀಸ್ ಹಚ್ಚಲಕ್ಕೆ 200 ರೂಪಾಯಿ ತಗೋತಾರತ್ರ ಅವ್ರು. ಈಗ ನಮ್ಮ ಲಾರಿಗೆ ಹಚ್ಚರವ್ರು. ನಮ್ಮ ಲಾರಿ ಪಯಣ ಭಾರಿ ಅನ್ಸ್ಲತ್ತದ. ಆಯ್ತ್ರಿ, ಇವತ್ತು 4 ತನ ಹುಬ್ಳಿಗೆ ಹೋಗ್ತೀನಿ. ಅಲ್ಲಿಂದ ದೇವರಿಗೆ ಗೊತ್ತು, ಅಲ್ಲಿಂದ ಯಾವ ವೆಹಿಕಲ್ ಸಿಗ್ತದೋ ಹೆಂಗ್ ಗೊತ್ತಿನೋ ಗೊತ್ತಿಲ್ಲ. ನೋಡಮ್ರಿ, ಹಂಗೆ ಫುಲ್ ವಿಡಿಯೋ ನೋಡ್ರಿ, ಗೊತ್ತಾಗ್ತದ. ಸ್ನೇಹಿತರೆ, ಇವಾಗ ಊಟಕ್ಕೆ ನಿಂತೇವ್ರಿ. ಯಾವ ಊರಪ್ಪ ಅಂದ್ರ ಹತ್ತತ್ರ ದಾವಣಗೆರೆ ಹತ್ರ ಊಟಕ್ಕೆ ನಿಂತೇವ್ರಿ. ಊಟ ಮಾಡೇ ಮಾತಾಡ್ತೀನಿ, ಯಾಕಂದ್ರೆ ಭಾಳ ಹಸುವಾಗ್ಯದ. ಹೊಟ್ಟಿ ಬೆಳಿಗ್ಗೆಂತ ಏನು ನಾಷ್ಟ ಮಾಡಿಲ್ಲ, ಏನು ಮಾಡಿಲ್ಲ. A few moments later. A few moments later. ಸ್ನೇಹಿತರೆ, ಅಣ್ಣವರು ಹುಬ್ಳಿಗೆ ಬಿಟ್ಟುರ್ರಿ. ಹುಬ್ಳಿಲಿಂತ ಒಂದು ಗಾಡಿ ಕೇಳಿದ್ರಿ, ಜಸ್ಟ್ ಬೆಳಗಾವಿ ಹೋಗ್ತೀರೇನಂತ. ಬೆಳಗಾವಿ ಹೊಂಟ್ರಿ. ಏನು ಇಮಿಡಿಯೇಟ್ ಸಿಗ್ಲತ್ತವ್ರಿ ಇವತ್ತು ಡ್ರಾಪ್. ಬೆಂಗಳೂರ್ಲಿಂತ ಎಲ್ಲೂ ನಿಂತಿಲ್ಲ, ಆರಾಮಾಗಿ ಒಬ್ರದಾಗಣ ಒಬ್ರು ಗಾಡಿ ಸಿಗ್ಲತ್ತವ. ಈಗ ಸೀದಾ ಬೆಳಗಾವಿ ಹೊಂಟಿನಿ. ಸ್ನೇಹಿತರೆ, ಇವಾಗ ಬೆಳಗಾವಿ ಬಂದು ಇಳ್ಕೊಂಡಿನ್ರಿ. ಬೆಳಗಾವಿ ಬರಟಿಗೆ ಟೈಮ್ ನೋಡ್ರಿ 7 ಗಂಟೆ ಆಲತ್ತದ. ಸಿಕ್ಕಾಪಟ್ಟೆ ನಿದ್ದೆ ಹೊಂಟದ್ರಿ. ಲಾರಿದಾಗ ಟೈರ್ಡ್ ಆಯ್ತ್ರಪ್ಪ, ಸಿಕ್ಕಾಪಟ್ಟೆ ಟೈರ್ಡ್ ಆಯ್ತು. ಅಲ್ಲಿ ಸ್ವಲ್ಪ ಮಧ್ಯಾಹ್ನ ಊಟ ಬೇರೆ ಮಾಡಿದ್ವಿ. ಊಟ ಮಾಡಿದ್ಮೇಲೆ ಆಯ್ತು ನಿದ್ದೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಮಲ್ಕೊಂಡ್ಬಿಟ್ಟಿದ್ ನಾ ಬೆಳಗಾವಿ ಬರತನ. ಹುಬ್ಳಿಲಿಂತ ಏನು ವಿಡಿಯೋನೇ ಮಾಡ್ಲಿಲ್ಲ ನಾನು, ನಿದ್ದೆ ಬಂದು. ಒಂದು ಹುಬ್ಳಿದಾಗ ಡ್ರಾಪ್ ಮಾಡೋರು ಅಣ್ಣವ್ರು, ಅವ್ರಲಿಂತ ಮತ್ತೊಂದು ಲಾರಿ ಹತ್ಕೊಂಡು, ಆ ಲಾರಿ ಹತ್ಕೊಂಡು ಸೀದಾ ಬೆಳಗಾವಿ ಬಂದಿನಿ. ಬೆಳಗಾವಿ ಬಂದು ಈಗ ಇಳ್ಕೊಂಡು ನಮ್ಮ ಫ್ರೆಂಡಿನ ರೂಮ್ ಅದ ರೀ, ಸೊ ಅಲ್ಲಿಗೆ ಹೊಂಟಿನಿ. ನೋಡ್ರಿ, ಬೆಳಗಾವಿ ಬಂದು ನಾ ಕಾರ್ ಇಡೋಷ್ಟೊತ್ತಿಗೆ ಮಳಿ ನೋಡ್ರಿ ಯಾವ ಲೆವೆಲಿಗೆ ಹೊಂಟು. ಸಿಕ್ಕಾಪಟ್ಟೆ ಮಳಿ ರೀ. 1 ಅವರ್ ಬಿಡ್ದಂಗೆ ಈ ಲೆವೆಲಿಗೆ ಹೊಡಿತ್ರಿ ಮಳಿ. 1 ಅವರ್ ಟೈಮ್ ವೇಸ್ಟ್ ಆಯಿತು. ಮೊದಲೇ ಟೈರ್ಡ್ ಆಗಿತ್ತು. ಮೊದಲೇ ರೂಮಿಗೆ ಹೋಗಿ ಯಾವಾಗ ಮಲ್ಕೊಳ್ಳಿ ಅನ್ನಂಗಾಗಿತ್ತು. ಅಂಥದ್ದಾಗಿ ಈ ಮಳೆ ಸಿಗ್ಬಿದ್ರಿ. ಹಂಗೋ ಹಿಂಗೋ ಮಳಿ ನಿಂತ ಮೇಲೆ ನಮ್ಮ ಫ್ರೆಂಡಿಂದ ಒಂದು ಜಿಮ್ ಅದ ರೀ, ಅಲ್ಲಿಗೆ ಹೋದ್ರಿ. ಜಿಮ್ ನೋಡ್ತೀನಿ, ಸಿಕ್ಕಾಪಟ್ಟೆ ಇಷ್ಟ ಆಯ್ತು ರೀ. ಈ ಜಿಮ್ ಹೆಸರು EYG ಫಿಟ್ನೆಸ್ ಅಂತ ನಮ್ಮ ಬೆಳಗಾವಿದಾಗ ಅದ ರೀ. ಒಂದ್ಸರಿ ಬೆಳಗಾವಿದವ್ರು ವಿಡಿಯೋ ನೋಡ್ತೀರಂದ್ರೆ ದಯವಿಟ್ಟು ಹೋಗಿ ಜಿಮ್ ನೋಡ್ರಿ, ಸಖತ್ ಇಷ್ಟ ಆಗುತ್ತೆ ನಿಮಗೂ. ಅಲ್ಲಿಂದ ಸೀದಾ ನಮ್ಮ ಫ್ರೆಂಡು ರೊಟ್ಟಿ ಊಟ ಕೊಡ್ಸಿರ್ರಿ. ರೊಟ್ಟಿ ಊಟ ಆರಾಮ್ಸೆ ಊಟ ಮಾಡ್ಕೊಂಡು ಮಲ್ಕೊಂಡು ಬಿಟ್ರಿ. ಮುಂಜಾನೆ ದೊರ ನೋಡ್ತೀನಿ ರೀ, ಒಳ್ಳೆ ಗಾರ್ಡನು, ಒಳ್ಳೆ ಬಾವಿ ಇತ್ತು ರೀ. ಮಸ್ತ್ ಅನ್ನಿಸ್ತು ರೀ ನಂಗೆ. ಬೆಳಗಾವಿ ವೆದರ್ ಇಷ್ಟು ಮಸ್ತ್ ಅನ್ನಿಸ್ತು. ನಮ್ಮ ಬೆಂಗಳೂರು ವೆದರ್ ಇದ್ದಂಗೆ ಅದ ರೀ, ತಂಪಾಗಿತ್ತು ಫುಲ್. ಅಲ್ಲಿಂದ ಸೀದಾ ರೆಡಿಯಾಗಿ ಬೆಳಿಗ್ಗೆ 7 ಗಂಟೆಗೆ ರೆಡಿ ಆದ್ರಿ. ರೆಡಿಯಾಗಿ ನಮ್ಮ ಫ್ರೆಂಡಿಗೆ ಎಬ್ಬಿಸ್ದೆ. ಅವ್ರ ಫ್ರೆಂಡಿಗೆ ಕಾಲ್ ಮಾಡಿ ಅವ್ರ ಫ್ರೆಂಡಿಗೆ ಕರೆದುಬಿಟ್ಟು ಅವ್ರಿಗೆ ಡ್ರಾಪ್ ಮಾಡ್ಲಿಕ್ಕೆ ಹೇಳಿದ್ರು. ಸ್ನೇಹಿತರೆ, ನಮ್ಮ ಬೆಳಗಾವಿದಾಗ ಭಾಳ ಹೆಲ್ಪ್ ಮಾಡಿದ್ರು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇವ್ರು ನಮ್ಮ ಗುಲ್ಬರ್ಗದವ್ರು ರೀ, ಬೆಳಗಾವಿದಾಗ ಇರ್ತಾರೆ. ಇಲ್ಲೇ ಬಂದು ಇಲ್ಲೇ ಸ್ಟೇ ಆದ ರಾತ್ರಿ. ಥ್ಯಾಂಕ್ ಯು ಸೊ ಮಚ್ ಸರ್. ನೋಡಿದ್ರಲ್ಲ ಸ್ನೇಹಿತರೆ, ಬೆಂಗಳೂರು ಟು ಬೆಳಗಾವಿ ಜರ್ನಿ ಹೆಂಗಿತ್ತಂತ. ಬೆಳಗಾವಿದಾಗ ಬಂದು ಎಲ್ಲಿ ಉಳ್ಕೊಂಡಂತ ನೋಡಿದ್ರಿ. ನಾಳೆ ವೀಡಿಯೋದಾಗ ಬೆಳಗಾವಿಯಿಂದ ಮುಂಬೈಗೆ ಹೆಂಗೆ ಹೋಗ್ತೀನಿ ಅಂತ ಬರ್ತದ್ರಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಕಾಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ವಿಡಿಯೋನ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಇಲ್ಲಿಗೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.